ದಾಂಡೇಲಿಯ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ನಲ್ಲಿ ನಡೆದ ಜೀಪ್ಲೈನ್ ದುರಂತ ವಿಜಯಪುರದ ಯುವಕನ ಬದುಕನ್ನೇ ದುರಂತಗೊಳಿಸಿದೆ. ವಿಜಯಪುರ ನಗರದ ನಿವಾಸಿ ಕುಬೇರ್ ಸುರ್ಪುರ್ ಜುಲೈ 3ರಂದು ತಮ್ಮ ಸಹೋದರ ಪ್ರಶಾಂತ್ ಜೊತೆಗೆ ರೆಸಾರ್ಟ್ಗೆ ಪ್ರವಾಸಕ್ಕೆ ತೆರಳಿದ್ದರು. ಜೀಪ್ಲೈನ್ ಸಾಹಸ ಕ್ರೀಡೆ ವೇಳೆ ಏಕಾಏಕಿ ಲಾಕ್ ಕಟ್ಟಾಗಿ ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿದ್ದಾರೆ. ಈ ಭೀಕರ ದೃಶ್ಯ ಸಹೋದರನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ ಕುಬೇರ್ 2 ಕೈ ಹಾಗೂ 2 ಕಾಲಿನ ಎಲುಬುಗಳು ಮುರಿದಿದ್ದು ನರಗಳಿಗೂ ತೀವ್ರ ಹಾನಿಯಾಗಿದೆ. ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಮಿರೇಜ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಇನ್ನೂ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರೆಸಾರ್ಟ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸುವ ಭರವಸೆ ನೀಡಿದರೂ ಬಳಿಕ ಸ್ಪಂದಿಸಿಲ್ಲ ಎನ್ನುವುದು ಕುಟುಂಬದ ಆಕ್ರೋಶ. ರೆಸಾರ್ಟ್ ಮ್ಯಾನೇಜರ್ ಅಪಘಾತ ನಡೆದಿರುವುದನ್ನು ಒಪ್ಪಿಕೊಂಡಿದ್ದು ಇದು ನಿರ್ಲಕ್ಷ್ಯವಲ್ಲ, ಆಕಸ್ಮಿಕ ಘಟನೆ ಎಂದು ಹೇಳಿದ್ದಾರೆ. ಶೀಘ್ರದಲ್ಲೇ ವಿಜಯಪುರಕ್ಕೆ ಭೇಟಿ ನೀಡಿ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸುವುದಾಗಿ ತಿಳಿಸಿದ್ದಾರೆ. ठेर 1 मिनट ये मोबाइल बाड़ पत्तोगड्डी ನೀನೇ ವಿಡಿಯೋ ಮಾಡು. ನಾನು ಮಾಡಲಿ. ಹಾಂ ಮಾಡಿ ಸ್ಟಾರ್ಟ್ ವಿಡಿಯೋ. ये इधर क्या है ऐसा? ऊपर ऊपर पकड़ो. ये ठेर 1 मिनट ये मोबाइल बाड़ पत्तोगड्डी ನೀನೇ ವಿಡಿಯೋ ಮಾಡು. ನಾನು ಮಾಡಲಿ. ಹಾಂ ಮಾಡಿ ಸ್ಟಾರ್ಟ್ ವಿಡಿಯೋ. ये